ಕಾಯಕಲ್ಪ ನೀಡೋ ಜೊತೆಗೆ ತಮಗೆ ತಾವು ಕಾಯಕಲ್ಪ ಮಾಡ್ಕೊಳ್ಳಿಕ್ಕೆ ಮತ್ತು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಿರೋದ್ರಿಂದಾಗೆ ಅವರ ಮುಂದಿನ 2022ರಲ್ಲೂ ಅವರ ಸೇಮ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಆದರೆ ಇತ್ತೀಚೆಗೆ ಅವರು ಮತ್ತೆ ಸಿದ್ದರಾಮಯ್ಯರ ಒಂದು ಜೊತೆಗೆ ಹೋಗ್ತಾ ಅವ್ರ ಜೊತೆ ಗುರುತಿಸ್ಕೊಳ್ತಾ ಅವ್ರಿಗೆ ಮನಸ್ಸಿಗೆ ನೋವು ಆಗದಂಗೆ ಅವ್ರಿಗೆ ಬೇಕಾದಂಥ ಕೆಲವೊಂದಿಷ್ಟು ಜನರನ್ನು ಒಂದು ಇಬ್ಬರನ್ನ ಹೆಸರು ಹೇಳಿದರೆ ಒಬ್ಬರನ್ನ ತೋಳೋದು ಒಬ್ಬರನ್ನ ಬಿಡೋದು ಇವೆಲ್ಲ ಗೊತ್ತದ, ಹೇಳುವಂಥ ಅವಶ್ಯಕತೆ ಇಲ್ಲ. ಅವೆಲ್ಲ ಮಾಡಿಕೊಂಡ ಸಿದ್ದರಾಮಯ್ಯ ನಮ್ಮ ತಮ್ಮ ವಿಶ್ವಾಸ ಇಟ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಹೈಕಮಾಂಡ್ ಅಂತ ಇದ್ರ ಪ್ರೀತಿ ಅದ. ವಿಶೇಷವಾಗಿ ರಾಹುಲ್ ಗಾಂಧಿ ಆಯಿತು, ಪ್ರಿಯಾಂಕಾ ಅವರಾಯ್ತು, ಸೋನಿಯಾ ಅವರಾಯ್ತು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿರೋ ಒಂದೇ ಏನಪ್ಪ, ನಾನು CM ಆಗಿಲ್ಲ, ನನ್ನ ಮಗ ಆದರೂ ಆಗಲಿ ಅನ್ನುವಂಥದ್ದು ಇನ್ನೂ ವಯಸ್ಸದ. ಮತ್ತು ಆ ದಿಶೆಯಲ್ಲಿ ಇನ್ನೂ ತಮ್ಮ ಶಕ್ತಿ ತೋರಿಸ್ಕೊಳ್ಳೋಂಥ ಕೆಲಸವನ್ನು ಅದರಲ್ಲೂ ಖರ್ಗೆ ಅಂದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು RSSದ ಮೂಲಕ ಕೈ ಹಾಕಿ ಜೇನುಗೂಡಿಗೆ ಕೈ ಹಾಕಿದಂಗೆ ಮಾಡ್ಕೊಂಡಿದ್ದಾರೆ. ಅದು ಏನೇನು ಆಗ್ಬೋದು ಯಾರಿಗೆ ಗೊತ್ತು. ಆದರೆ ಅದರ ಎದುರಿಸುವಂಥ ದಿಟ್ಟ ಶಕ್ತಿ ಅವರಲ್ಲಿ ಅದ. ಯಾಕಂದ್ರೆ ಹಿಂದೆ ಆರ್ಥಿಕವಾಗಿ ಬಲಿಷ್ಠ ಅದಾರ, ಒಂದು ಪಾರ್ಟಿ ಅದ. ಮತ್ತು ಕಾಂಗ್ರೆಸ್ಸಿನ ಆ 3 ಜನರು ಬಿಟ್ಟರೆ ಯಾರೋ 1 ರಾಹುಲ್ ಗಾಂಧಿ, 2 ಸೋನಿಯಾ ಗಾಂಧಿ, 3 ಪ್ರಿಯಾಂಕಾ ವಾದ್ರಾ. ಇವ್ರನ್ನ ಬಿಟ್ಟರೆ ಅತ್ಯಂತ ಪ್ರಬಲ ವ್ಯಕ್ತಿ ಯಾರಾದಿದ್ರೆ ಅವರು ಮಲ್ಲಿಕಾರ್ಜುನ ಖರ್ಗೆ. ಅವರು ಸಹ ಇನ್ನೊಬ್ಬ ನಿಷ್ಠಾವಂತ ಕಾರ್ಯಕರ್ತರು. ಕಾಂಗ್ರೆಸ್ಸಿಗೆ ಎಂದೂ ಮೋಸನ್ನು ಬಗೆಯಲಾರದ ಹೇಳಿದ್ದನ್ನು ಕೇಳ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ. ಹೀಗಾಗಿ ಅವ್ರ ಮಾತಿಗೆ ಎಲ್ಲಿಲ್ಲದ ಬೆಲೆ. ಫಸ್ಟ್ ಖರ್ಗೆ ಅವರು, ಸೆಕೆಂಡ್ DK ಶಿ ಅವರು, ಆನಂತರ BK ಹರಿಪ್ರಸಾದ್ ಅವರು ಸಹಿತ ಇವತ್ತು ಒಂದು ಕಡೆ ಬಂದಿದ್ದರಿಂದಾಗೆ DK ಶಿ ಹಿಂದಿಂದಿಗಿಂತೂ ಬಲಿಷ್ಠ ಆಗಿದ್ದಾರೆ. ಆದರೆ ಒಂದು ಸದಾ ನೆನಪಿಡ್ಬೇಕಾಗಿದ್ದವರು ಸಿದ್ದರಾಮಯ್ಯರ ಆಶೀರ್ವಾದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪಾರ್ಟಿ ಪೆಟ್ಟು ಬೀಳುವಂಥದ್ದು ಅದು ಗೊತ್ತದ ಅವ್ರಿಗೆ. ಮೋಸ್ಟ್ಲಿ 2028ರವರೆಗೆ ಸಿದ್ದರಾಮಯ್ಯರನ್ನು ಎದುರು ಹಾಕಿಕೊಳ್ಳುವಂತಹ ಹುಚ್ಚು ಸಾಹಸವನ್ನು ಮಾಡಲಿಕ್ಕಿಲ್ಲ. ನಿಮಗೇನು ಅನ್ನಿಸ್ತದ? ಸರಿ ಅನ್ನಿಸ್ತದೆ ಇದು ನೋಡಿರಿ, ನಿಮಗೆ ಬಿಟ್ಟಂಥ ವಿಷಯ. ಆದರೆ ಸಿದ್ದರಾಮಯ್ಯರ ಈ ಒಂದು ಪ್ರಭಾವ ಇನ್ನೂ ಅದ, 2028ರವರೆಗೂ ಇರ್ತದೆ. ಅದರ ನಂತರದಲ್ಲಿ ಏನೂ ಗೊತ್ತಿಲ್ಲ. ಯಾಕಂತಂದ್ರೆ ಕಾಲ ಎಲ್ಲವನ್ನು ಮರೆಸ್ತಾ ಇರ್ತದೆ. ಈ ದಿಶೆಯಲ್ಲೇ